ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಯಚೂರಲ್ಲಿ ಮಧ್ಯರಾತ್ರಿ ಜೆಸಿಬಿಗಳ ಆರ್ಭಟ. ಶಿಕ್ಷಣ ಇಲಾಖೆ ಜಾಗದಲ್ಲಿ ನಿರ್ಮಿಸಿದ್ದ ಶಿವನ ದೇವಸ್ಥಾನ ತೆರವು. ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ವಾಗ್ವಾದ. ಹೋರಾಟದ ಹೆಸರಲ್ಲಿ ನಕ್ಸಲ್ ಚಟುವಟಿಕೆ. ಮನೆಯ ಹಿರಿಯ ಮಗ ವಿಕ್ರಮ್ ಗೌಡ ಸಾವಿನಿಂದ ಕುಟುಂಬಕ್ಕೆ ಆಘಾತ. ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡ ಸಹೋದರಿ. ಚನ್ನಪಟ್ಟಣ ಎಲೆಕ್ಷನ್ ಬಳಿಕ ಮೊದಲ ಮೀಟಿಂಗ್. ಡಿಸಿಎಂ ಡಿಕೆಶಿ ಭೇಟಿ ಮಾಡಿದ ಯೋಗೇಶ್ವರ್. ಉಪಚುನಾವಣಾ ಫಲಿತಾಂಶದ ಬಗ್ಗೆ ಸುದೀರ್ಘ ಚರ್ಚೆ. ಚುನಾವಣಾ ಫಲಿತಾಂಶ ಬರೋ ಮುನ್ನವೇ ಸಿಪಿವೈಗೆ ಸಂಕಷ್ಟ. ನಕಲಿ ಸಹಿ ಹಾಕಿದ್ದಾರೆಂದು ಆರೋಪಿಸಿ ತಂದೆ ವಿರುದ್ಧವೇ ಕೇಸ್. ನ್ಯಾಯಾಲಯದ ಮೊರೆ ಹೋದ ಪುತ್ರ ಶ್ರವಣ್. ಸಿಎಂ ಜೀವನದ ಪುಟ ತಿರುವಿದ್ರೆ ಲೂಟಿಯ ಕಪ್ಪು ಚುಕ್ಕಿ. ಅಧಿಕಾರ ಕಳೆದುಕೊಂಡು ಬಿಜೆಪಿಗರು ಅಸಹಾಯಕ. ಆರ್ ಅಶೋಕ್ ಆರೋಪಕ್ಕೆ ಮಂಕಾಳು ವೈದ್ಯ ತಿರುಗೇಟು. ಲವ್ ಜಿಹಾದ್ ಅಲ್ಲಲ್ಲ, ಲ್ಯಾಂಡ್ ಜಿಹಾದ್. ವಕ್ಫ್ ವಿವಾದ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪ್ರತಿಭಟನಾ ಕಹಳೆ. ಪಹಣಿಗಳ ಪರಿಶೀಲನೆ ನಡೆಸಿದ ಆರ್ ಅಶೋಕ್. ಆರು ಜನ ಬಾಂಗ್ಲಾ ನುಸುಳುಕೋರರ ಗ್ಯಾಂಗ್ ಅರೆಸ್ಟ್. ಚಿತ್ರದುರ್ಗ ಪೊಲೀಸರಿಂದ ಭರ್ಜರಿ ಬೇಟೆ. ನಕಲಿ ಆಧಾರ್, ವೋಟರ್ ಐಡಿ, ಲೇಬರ್ ಕಾರ್ಯವಶಕ್ಕೆ. ರಾಜ್ಯದಾದ್ಯಂತ ಭೈರತಿ ರಣಗಲ್ ಆರ್ಭಟ. ಚಿತ್ರದ ಸಕ್ಸಸ್ ಮೀಟ್ ಮಾಡಿದ ಸಿನಿಮಾ ತಂಡ. ಎ ಫಾರ್ ಆನಂದ್ ಚಿತ್ರ ಘೋಷಿಸಿದ ಶಿವರಾಜ್ ಕುಮಾರ್. ದಿಲ್ಲಿ ತುಂಬೆಲ್ಲ ಮಲಿನ ಹೊಗೆ, ವಿಷಮ ಸ್ಥಿತಿ. ಮತ್ತಷ್ಟು ಹದಗೆಟ್ಟ ರಾಜಧಾನಿಯ ವಾಯು ಗುಣಮಟ್ಟ. ಒಂದು ದಿನ ಇದ್ರೆ 40 ಸಿಗರೇಟ್ ಸೇದಿದಂತೆ. ಶಾಲಾ ಕಾಲೇಜುಗಳು ಬಂದ್. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್. ವಿಮಾನಗಳು, ರೈಲುಗಳ ಸಂಚಾರದಲ್ಲೂ ವ್ಯತ್ಯಯ. ಕೃತಕ ಮಳೆಗೆ ಅನುಮತಿ ಕೋರಿ ಕೇಂದ್ರಕ್ಕೆ ಪತ್ರ ಬರೆದ ಡೆಲ್ಲಿ ಸರ್ಕಾರ. ಮಹಾರಾಷ್ಟ್ರದಲ್ಲಿ 288 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ. 4136 ಅಭ್ಯರ್ಥಿಗಳಿಂದ ಚುನಾವಣಾ ಅಖಾಡದಲ್ಲಿ ಅದೃಷ್ಟ ಪರೀಕ್ಷೆ. ಜಾರ್ಖಂಡ್ನಲ್ಲಿ 38 ಕ್ಷೇತ್ರಗಳಿಗೆ ಫೈನಲ್ ಬ್ಯಾಟಲ್. ಎಲೆಕ್ಷನ್ಗೂ ಮುನ್ನ ದಿನವೇ ಕ್ಯಾಶ್ ಫಾರ್ ವೋಟ್ ಸ್ಫೋಟ. 5 ಕೋಟಿ ರೂಪಾಯಿ ಹಣದೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ತಾವಡೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮೇಲೆ ಎಫ್ಐಆರ್. ಖಾಸಗಿ ಬ್ಯಾಂಕ್ ಮುಂದೆ ಬೈಕ್ ಬಿಟ್ಟು ಇದ್ದಿದ್ದಕ್ಕೆ ನಾಪತ್ತೆ. ದಿಕ್ಕು ತೋಚದಂತೆ 3 ತಾಸು ಹುಡುಕಾಡಿದ ಬೈಕ್ ಮಾಲೀಕ. ಠಾಣೆಗೆ ದೂರು ಕೊಡಲು ಮುಂದಾದಾಗ ಪ್ರತ್ಯಕ್ಷ. ಖ್ಯಾತ ನಟ ನಟಿಯರನ್ನ ಕಾಡ್ತಾ ಇರೋ ಡೀಪ್ ಫೇಕ್. ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ಗೂ ತಟ್ಟಿದ ಕಾಟ. ಶಕ್ತಿಕಾಂತ್ ದಾಸ್ ಡೀಪ್ ಫೇಕ್ ಲಾಭಕ್ಕೆ ಯತ್ನ. ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ದಾಂಪತ್ಯದಲ್ಲಿ ಬಿರುಕು. ವಿಚ್ಛೇದನ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಾಯಿರಾ. 29 ವರ್ಷಗಳ ಸಾಂಸಾರಿಕ ಜೀವನ ಅಂತ್ಯ. ಯುದ್ಧದ ಹೊತ್ತಲೇ ಪುಟಿನ್ ಪ್ರವಾಸ. ಮುಂದಿನ ವರ್ಷ ಭಾರತ ಭೇಟಿಗೆ ಡೇಟ್ ಫಿಕ್ಸ್. ಯುದ್ಧ ಸಂಧಾನಕಾರಿ ಮಧ್ಯಪ್ರವೇಶ ಮಾಡುತ್ತಾ ಭಾರತ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.